ಓಕೆ, ಪೋಲ್ ಕೊಡ್ತಾ ಇದೆ ನೋಡಿ. ಪೋಲ್ ಬಂತು. ಓಕೆ, ಜಿ ಸಿ ನೋಡಿ. ಜಿ 7ನೇ ಅಕ್ಷರ, ಇ 5ನೇ ಅಕ್ಷರ, ಸಿ 3ನೇ ಅಕ್ಷರ, ಎರಡೆರಡು ಕಡಿಮೆ ಆಗಿದೆ. ಆಯ್ತಾ. ಎನ್ ಕೆ ಎಚ್, ಎನ್ 14ನೇ ಅಕ್ಷರ, ಕೆ 11ನೇ ಅಕ್ಷರ, ಎಚ್ 8ನೇ ಅಕ್ಷರ. ಜಡ್ ಡಬ್ಲ್ಯೂ ಟಿ, ಜಡ್ 26ನೇ ಅಕ್ಷರ, ಇದು 23, ಇದು 20. ಅದೇ ರೀತಿ ಜಿ ಡಿ ಎ, ಜಿ 7ನೇ ಅಕ್ಷರ, ಡಿ 4ನೇ ಅಕ್ಷರ, ಎ 1ನೇ ಅಕ್ಷರ. ಎಲ್ಲದರಲ್ಲೂ ಇಲ್ಲಿ ಡಿಫ್ರೆನ್ಸ್ 3 ಇದೆ. ಓಕೆ, ಇದ್ರಲ್ಲೆಲ್ಲ ಡಿಫ್ರೆನ್ಸ್ 3 ಇದ್ರೆ ಇದ್ರಲ್ಲಿ ಮಾತ್ರ 2 ಇದೆ. ಹಾಗಾದ್ರೆ ಗುಂಪಿಗೆ ಸೇರದ ಪದ ಆಪ್ಷನ್ ಎ. ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಬಂತು ನೋಡಿ. ಫೋರ್ 2 5 9 6 7. 4 ಅಂದ್ರೆ ಯಾವ್ದಿದೆ ನೋಡಿ. 4 ಎಲ್ಲವೂ ಎಸ್ 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 ಇದೆ. ಓಕೆ, ಆದ್ರೂ ನೋಡ್ಬೇಡ. ಎಸ್ ಅನ್ನ 4 ಅಂತ ಕರೀತಾರೆ. ಸರಿ, ಇದು ಎಸ್. ಎರಡು 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 ಎರಡಲ್ಲಿದೆ. ಟಿ ಅನ್ನ 2 ಅಂತ ಕರೀತಾರೆ. ಹಂಗಾರೆ ಇದು ಡಮಾರ್, ಇದು ಡಮಾರ್. ಇವೆರಡರಲ್ಲಿ ಡಿಫ್ರೆಂಟ್ ಯಾವ್ದಿದೆ? 4ನೇ ಅಕ್ಷರ. 9 9 9 9. ಹಾ, ಆಯನ್ನು 9, ಇದು ಆಯ್. ಓಕೆ, ಸೊ ಆಯ್ 9 ಆದ್ರೆ ಇಲ್ಲಿ ಎಸ್ ಟಿ ಆರ್ ಇದೆ, ಎಸ್ ಟಿ ಆಯ್ ಇಲ್ಲಿದೆ ನೋಡಿ. ಇದು ಕರೆಕ್ಟ್ ಆನ್ಸರ್. ಇಷ್ಟರಲ್ಲಿ ನಾವು ಆನ್ಸರ್ ಮಾಡಬಹುದು. ಕೇವಲ 3 ಅಕ್ಷರ ನೋಡಿ. ತಾಮ್ರ, ಪುಸ್ತಕ ಮತ್ತು ತಂತಿ. ಇದನ್ನ ಯಾವ ವೆನ್ ಡಯಾಗ್ರಾಮ್ ಇಂದ ತಿಳಿಸಬಹುದು? ಸಿದ್ದು ಅವರ ಮೆಂಟಲ್ ಅಬಿ ಅಷ್ಟೇ ಕೋರ್ಸ್ ಮಾಡ್ತಾ ಇದೀನಿ ನೋಡಿ. ಜುಲೈ 24ರಿಂದ ಸ್ಟಾರ್ಟ್ ಆಗುತ್ತೆ. ಪೋಲ್ ಬಂತು ನೋಡಿ. ಓಕೆ, ವೆರಿ ಗುಡ್. 82%. ಈ ತಾಮ್ರ ಏನಿರುತ್ತಲ್ಲ, ಈ ತಾಮ್ರದಲ್ಲಿ ಕೆಲವು ಮಾತ್ರ ತಂತಿಗಳಿರ್ತವೆ. ತಾಮ್ರದ ತಂತಿಗಳು ಇರ್ತವೆ. ಆಯ್ತಾ, ಇದು ತಾಮ್ರ. ಅದರಲ್ಲಿ ಕೆಲವು ಮಾತ್ರ ತಂತಿ ಒಳಗೆ ಬರುತ್ತೆ. ಪುಸ್ತಕ, ತಾಮ್ರದ ಪುಸ್ತಕ ಏನಿಲ್ಲ. ಆಯ್ತಾ, ಪುಸ್ತಕ ಎಲ್ಲ ಇರೋದು ನಾರ್ಮಲ್. ನಾವು ಪುಸ್ತಕ ನೋಡ್ತೀವಿ, ಹಾಳೆ ಇರೋದು, ಪೇಪರ್ ಇರೋದು ನೋಡಿರ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ.
ಪೋಲ್ ಬಂತು ನೋಡಿ. ವೆರಿ ಗುಡ್. ಕಲ್ಲಿದ್ದಲ ಬಣ್ಣ, ಇದರ ಬಣ್ಣ ಕಪ್ಪು. ಆಯ್ತಾ? ಕಪ್ಪನ್ನ ಏನೆಂದು ಕರೆಯುತ್ತಾರೆ? ಕಪ್ಪನ್ನ ಕಿತ್ತಳೆ ಎಂದು ಕರೆಯುತ್ತಾರೆ. ಓಕೆ, ಆಪ್ಷನ್ ಎ. ಯೂಟ್ಯೂಬ್ ಅಲ್ಲಿ ನಾನು ನಿಮ್ಗೆ ಈ ತರದ್ದು ಕ್ವಶನ್ ಸಾಲ್ವ್ ಮಾಡಿದ್ದೆ, ಪೊಲೀಸ್ ಕ್ವಶನ್. ಇದು ಆಕ್ಚುಲಿ PC 2008 ಪ್ರಶ್ನೆ ಇದು. ಸರಿ, ಪೋಲ್ ಕೊಡ್ಲಾ? ಬಂತು ನೋಡಿ. %48. ಕ್ರಿಕೆಟ್ ಆಡೋದು ಹೇಳ್ಕೊಟ್ಟಿದ್ನಲ್ಲ ರೀ, ಅತಿ ದೊಡ್ಡದು ಕೇಳಿದಾನೆ. 3/4 ಈ 7/8 ಇವೆರಡನ್ನು ಒಂದು ಮ್ಯಾಚ್ ಆಡಿಸ್ರಿ ಇವೆರಡನ್ನ. ಇನ್ನು 4/5 ಮತ್ತೆ 7/9 ಇದಾವಲ್ಲ, ಇವೆರಡಕ್ಕೂ ಮ್ಯಾಚ್ ಆಡಿಸ್ರಿ. ಸರಿ, ಇವ್ರ ಕಡೆಯಿಂದ ಇವ್ರಿಗೆ ಬೌಲಿಂಗ್ ಹಾಕಿಸ್ರಿ. 8 3 24. ಇವ್ರು 24 ರನ್ ಹೊಡೆದ್ರು, ಇವರು 4 7 28 ರನ್ ಹೊಡೆದ್ರು. ವಿನ್ ಆಗಿದ್ದು 7/8. ಸೊ ಈ ವಿನ್ನರ್ ನ ತಗೋಬೇಕು. ಇಲ್ಲಿ ಮತ್ತೆ ಇವ್ರು ಬೌಲಿಂಗ್ ಹಾಕ್ತಾರೆ ನೋಡಿ, 9 4 36, ಇವರು 5 7 35. ಇದರಲ್ಲಿ ವಿನ್ ಆದವರು 36 ರನ್ ಹೊಡೆದರು. ಮತ್ತೆ ಇವ್ರಿಗೆ ಮತ್ತೆ ಮ್ಯಾಚ್ ಆಡ್ಸೋಣ. 7/8 ಮತ್ತೆ 4/5 ಇವರಿಬ್ರು ಮ್ಯಾಚ್ ಆಡ್ಸಿದ್ರೆ ಯಾರು ವಿನ್ ಆಗ್ತಾರೆ ನೋಡೋಣ. ಇದು 5 7 35 ರನ್, ಇದು 8 4 32 ರನ್. ಸೊ ಇದ್ರಲ್ಲಿ ವಿನ್ ಆದವರು 7/8. ಹಾಗಾದ್ರೆ ಇವರಲ್ಲಿ ವಿನ್ ಆದವರು 7/8 ಆದ ಕಾರಣ ಇವರೇ ದೊಡ್ಡವರು. ಓಕೆ, ಈ ತರ ಈ ಮೆಥಡ್ ಯೂಸ್ ಮಾಡಿ ನೀವು ಕಂಡು ಹಿಡಿಬಹುದು. ಸೇಮ್ ಅದೇ ತರ ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ, ಬಂತು. %63. ಓಕೆ, ಕ್ರಿಕೆಟ್ ಈಗ
5/11 ಮತ್ತು 9/11. ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ, ನಾವೇನು ಕಂಪೇರ್ ಮಾಡೋದೇ ಬೇಡ ರೀ. ಯಾಕಂದ್ರೆ ನೀವು 11 ಭಾಗ ಮಾಡಿದಾಗ ಅದರಲ್ಲಿ 11 ಭಾಗದಲ್ಲಿ ಇದು 5, 11 ಭಾಗದಲ್ಲಿ ಇದು 9. ಇದು ನೋಡ್ರೆ ಗೊತ್ತಾಗುತ್ತೆ ಇದೇ ವಿನ್ನರ್ ಅಂತ. 11 ಭಾಗ ಮಾಡೋದು 9 ಭಾಗ. ಅದೇ ರೀತಿ 8/19, 11/20. ಸೊ ಇದು ಇದು ನೀವು ಮಾಡಿದ್ರೆ ಓಕೆ. 19/11 190 ಪ್ಲಸ್ 19 209, 28 160. ಇವೆರಡರಲ್ಲಿ ವಿನ್ ಆಗಿದ್ದು ಇದು. ಮತ್ತೆ ಇವ್ರು ಕಂಪೇರ್ ಮಾಡೋಣ. 9/11, 11/20, 11/11 121, 29 180. ಫೈನಲಿ ವಿನ್ ಆದವರು 9/11 ಇದೆ ಆನ್ಸರ್. ಓಕೆನಾ? ಮುಂದಿನ ಪ್ರಶ್ನೆ. ಸರಿ, ಪೋಲ್ ಕೊಟ್ಟೆ ನೋಡಿ. %55. ಅರುಣ್ ಚಿತ್ರ ಅವರ ತಂದೆ. ಇದು ಅರುಣ್, ಇವರು ಚಿತ್ರ ಅವರ ತಂದೆ. ಮತ್ತು ದಿನೇಶ್ ಭಾವನ ಮಗ. ಓಕೆ, ಅವ್ರು ಯಾರಂತ ಗೊತ್ತಿಲ್ಲ, ಆಮೇಲೆ ಮಾಡೋಣ. ಮನೀಶ್ ಅರುಣ್ ಅವರ ಸಹೋದರ. ಮನೀಶ್ ಅರುಣ್ ಅವರ ಸಹೋದರ. ಚಿತ್ರ ದಿನೇಶನ ಸಹೋದರಿಯಾಗಿದ್ದರೆ. ಚಿತ್ರ ದಿನೇಶನ ಸಹೋದರಿ. ಓಕೆ, ಇದು ಚಿತ್ರ ದಿನೇಶನ ಸಹೋದರಿ. ದಿನೇಶ್ ಭಾವನ ಮಗ. ದಿನೇಶ್ ಇಸ್ ಸನ್ ಆಫ್ ಭಾವನ. ಓಕೆ, ದಿನೇಶ್ ಭಾವನ ಮಗ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇವರಿಬ್ರು ಸಹೋದರ ಸಹೋದರಿ. ಇವ್ರ ತಂದೆ ಇವ್ರ ತಾಯಿ ನೋಡಿ, ಇವರಿಬ್ರು ಸಹೋದರ ಸಹೋದರಿ ಅಂದ್ರೆ ಇವ್ರ ತಾಯಿ ಇವ್ರ ತಂದೆ ಗಂಡ ಹೆಂಡತಿ ಆಗ್ಬೇಕು. ಇವರಿಬ್ರು ಗಂಡ ಹೆಂಡತಿ. ಇವನು ಅರುಣ್ ತಂದೆ ಆದ್ರೆ ಭಾವನ ತಾಯಿ ಆಗ್ಬೇಕು. ಹಾಗಾದ್ರೆ ಭಾವನ ಮನೀಶ್ಗೆ ಹೇಗೆ ಸಂಬಂಧಿ? ಇವನು ಸಹೋದರ, ಸಹೋದರನ ಹೆಂಡತಿ, ಸಹೋದರನ ಹೆಂಡತಿ. ಸೊ ಇದು ಅತ್ತಿಗೆ. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಇದನ್ನ ಸಿಸ್ಟರ್ ಇನ್ ಲಾ ಅಂತಾರೆ. ತಮ್ಮನ ಹೆಂಡತಿ ಆಗಿರ್ಬೋದು, ಅಣ್ಣನ ಹೆಂಡತಿ ಆಗಿರ್ಬೋದು, ಸಿಸ್ಟರ್ ಇನ್ ಲಾ. ನೀವು ಇಂಗ್ಲಿಷ್ ಆಪ್ಷನ್ ನೋಡ್ಲೇಬೇಕು, ಹೇಳ್ತಾ ಇರೋದು ಆಯ್ತಾ. ಕಂಪಲ್ಸರಿ ಇಂಗ್ಲಿಷ್ ಆಪ್ಷನ್ ನೋಡಿ ಒಂದ್ಸತೆ ಕನ್ಫರ್ಮ್ ಮಾಡ್ಕೊಳ್ಳಿ.
ಸರಿ, ಪೋಲ್ ಕೊಟ್ಟೆ ನೋಡಿ. ಇವೆಲ್ಲವೂ ಚಾಪ್ಟರ್ ವೈಸ್ ಪರ್ಫೆಕ್ಟ್ ಆಗಿ, ಸೊ ನಾ ಏನ್ ಬೆಳಗ್ಗೆ 7 to 9 ಮಾಡ್ತೀನಲ್ಲ, ಸೊ ಆ ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ ವೀಕ್ ಇದ್ರೆ ಇವೆಲ್ಲವೂ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಅಕೇಶಿಯಾ. ಇದ್ರಲ್ಲಿ ಫಸ್ಟ್ ನೀವು ನೋಡ್ಬೇಕಾಗಿದೆ ಎಷ್ಟು ಅಕ್ಷರ ಇದೆ. 1 2 3 4 5 6 6 ಅಕ್ಷರ ಇದ್ರೆ ನೀವು 6 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಫ್ಯಾಕ್ಟೋರಿಯಲ್ ಏನು ಅಂತ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇದ್ರಲ್ಲಿ ಯಾವ್ದಾದ್ರು ರಿಪೀಟ್ ಇದೆನಾ ಚೆಕ್ ಮಾಡ್ಬೇಕು. ಎ ಎ ಎ 3 ಸತ ರಿಪೀಟ್ ಆಗೋದಕ್ಕೆ ಇದನ್ನ 3 ಫ್ಯಾಕ್ಟೋರಿಯಲ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ರಿಪೀಟ್ ಇದೆಯಾ? ಮತ್ತೆ ರಿಪೀಟ್ ಇದೆ ಅಲ್ಲ, ಸಿ ಇದೆ 1 2 2 ಸತಿ ರಿಪೀಟ್ ಆಗಿದ್ದಕ್ಕೆ ಅದಕ್ಕೂ ಕೂಡ 2 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಅಂದ್ರೆ 6 5 4 3 2 1. ಓಕೆ, 3 ಫ್ಯಾಕ್ಟೋರಿಯಲ್ ಅಂದ್ರೆ 3 2 1. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1. ಈ 3 2 1 3 2 1 ಡಮಾರ್. ಇದು 2 1 ಇದು 2 2 6 5 30 32 60. ಹಾಗಾದ್ರೆ ಮೊದ್ಲೇನ್ ಮಾಡ್ಬೇಕು, ಎಷ್ಟು ಅಕ್ಷರ ಇದೆ ಅಷ್ಟು ಅಕ್ಷರದ್ದು ಫ್ಯಾಕ್ಟೋರಿಯಲ್ ತಗೊಳ್ಳಿ. ನೆಕ್ಸ್ಟ್ ಯಾವ್ದ್ಯಾವ್ದು ರಿಪೀಟ್ ಆಗಿದೆ ಅದು ಎಷ್ಟು ಸತಿ ರಿಪೀಟ್ ಆಗಿದೆ. ಎ 3 ಸತಿ ರಿಪೀಟ್ ಆಗಿದೆ, 3 ಫ್ಯಾಕ್ಟೋರಿಯಲ್. ಸಿ 2 ಸತಿ ರಿಪೀಟ್ ಆಗಿದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. ಓಕೆನಾ? ಓನ್ಲಿ 47% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸೇಮ್ ಅದೇ ತರ ಟ್ರೈ ಮಾಡಿದ್ದೀನ. ಸರಿ, ಪೋಲ್ ಕೊಟ್ಟೆ, ಕೊಡ್ಲಾ? ಬಂತು. ಸ್ಟಾರ್ಟರ್ 1 2 3 4 5 6 7. 7 ಅಕ್ಷರ ಇರೋ ಕಾರಣಕ್ಕೆ 7 ಫ್ಯಾಕ್ಟೋರಿಯಲ್. 7 6 5 4 3 2 1. ಇದರಲ್ಲಿ ಯಾವ್ದಾದ್ರು ರಿಪೀಟ್ ಆಗಿದೆನಾ ನೋಡಿ ನೋಡಿ ನೋಡಿ. ಟಿ 1 2. ಮತ್ತೆ ಯಾವ್ದು ರಿಪೀಟ್ ಆಗಿದೆ? ಆರ್ 2 ಸತಿ ರಿಪೀಟ್ ಆಗಿದೆ, ಅದಕ್ಕೆ ಮತ್ತೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1, ಇದು 2 ಇಂಟು 1. ಇದು ಹೋಯ್ತಾ? 2 1 2 2. 7 42 42 5 210 210 2 420 423 1260. ಓಕೆ, ಇದು ಅರ್ಥ ಆಯ್ತಲ್ಲ? ಇದನ್ನ ಟ್ರೈ ಮಾಡಿ. ಚಕ್ರ ಬಡ್ಡಿ ಮೇಲಿನ ಪ್ರಶ್ನೆ. ಪ್ಲಸ್ ಕ್ಲಾಸ್ ಟೈಮಿಂಗ್ ಬೆಳಗ್ಗೆ 7 ರಿಂದ 9 ಇರುತ್ತೆ ನೋಡಿ.
ಸರಿ, ಪೋಲ್ ಕೊಡ್ತಾ ಇದೀನಿ. ಬಂತು. ಅಬ್ಬಾ 78. ಓಕೆ, ಚಕ್ರ ಬಡ್ಡಿ ಹೆಂಗ್ ಕಂಡುಹಿಡಿದಾರೆ ನೋಡಿ. ಅಸಲು 100 ಅಂತ ತಗೋಣ. ಅಸಲು 100 ಅಂತ ತಗೋಣ. ಅಸಲು 100 ಆದ್ರೆ 100ಕ್ಕೆ 10% 10 ಆಗತ್ತೆ. ಇದು 10% 10 ಆಗತ್ತೆ. ಮೊದಲನೇ ವರ್ಷ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಅಂದ್ರೆ ಬಡ್ಡಿ ಇರೋದಿಲ್ಲ. ಸಾರಿ, ಮೊದಲನೇ ವರ್ಷ ಕೇವಲ ಅಸಲಿಗೆ ಬಡ್ಡಿ ಇರುತ್ತೆ, ಎರಡನೇ ವರ್ಷನೂ ಅಸಲಿಗೆ ಬಡ್ಡಿ ಇರುತ್ತೆ. ಆದ್ರೆ ಈ ಮೊದಲನೇ ವರ್ಷಕ್ಕೆ ಬಂದಿರುವಂತಹ ಈ ಬಡ್ಡಿಗೆ ಮತ್ತೆ 10% ಬಡ್ಡಿ ಬರುತ್ತದೆ. ಹಾಗಾದ್ರೆ ಈ 10ಕ್ಕೆ 10% ಅಂದ್ರೆ 1. ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅಂದ್ರೆ 10 10 20 21 ಆಗುತ್ತೆ. ಇದು 100 ಇದ್ದಾಗ 21 ಆಗುತ್ತೆ. ಹಾಗಾದ್ರೆ 21% ಬಡ್ಡಿ ಏನ್ ಬಂದಿದಲ್ಲ, ಅದೇ ಆಕ್ಚುಲಿ 630 ಬಂದಿದೆ. ಅಂದ್ರೆ ನಾನ್ 100ಕ್ಕೆ ತಗೊಂಡಾಗ 21 ಬರುತ್ತೆ. ಹಾಗಾದ್ರೆ ಆ 21%, 100ಕ್ಕೆ 21 630 ಆದ್ರೆ ಆ 100ಕ್ಕೆ 100 ಅಸಲು ಏನಿರುತ್ತಲ್ಲ, ಅಸಲು 100% ಇರುತ್ತೆ. ಅಸಲು ಎಷ್ಟಾಗುತ್ತೆ? 21 3 63 30 130 ಎಷ್ಟಾಗುತ್ತೆ? 130 3000. ಆಪ್ಷನ್ ಸಿ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಪೋಲ್ ಕೊಡ್ತಾ ಇದೀನಿ. %49. ಅಸಲು 100 ಅಂತ ಅನ್ಕೋಣ. ಅಸಲು ನಮ್ಗೆ ಗೊತ್ತಿಲ್ಲ, ಅಸಲು 100 ಅಂತ ಅನ್ಕೋಣ. ಈ ಅಸಲು 100 ಆದ್ರೆ ಈ 100ಕ್ಕೆ 40% 40% ತಗೋಣ. ಓಕೆ, 100ಕ್ಕೆ 40% ಅಂದ್ರೆ 40, ಇದನ್ನು 40. ಬಟ್ ಮೊದಲನೇ ವರ್ಷ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ಈ 40ಕ್ಕೆ 40% ಎಷ್ಟು? 40ಕ್ಕೆ 10% 4 4 4 4 40% ಅಂದ್ರೆ 16 ಆಗುತ್ತೆ. ಓಕೆನಾ? 40ಕ್ಕೆ ನೋಡಿ, ಮೊದಲನೇ ವರ್ಷ ಅಸಲಿಗೆ ಬಡ್ಡಿ ಅಷ್ಟೇ ಇರುತ್ತೆ, ಎರಡನೇ ವರ್ಷ ಅಸಲಿಗೂ ಬಡ್ಡಿ, ಈ ಬಡ್ಡಿಗೂ ಮತ್ತೆ 40% ಬಡ್ಡಿ ಹಾಕಬೇಕು. ಆಗ 40ಕ್ಕೆ 10% 4 4 4 16. ಚಕ್ರ ಬಡ್ಡಿ ಎಷ್ಟಾಯ್ತು? 96% ಆಯ್ತು. ಚಕ್ರ ಬಡ್ಡಿ 96%. ಈ 96% ಬಡ್ಡಿ ಬಂದಿದ್ದೆ 1920 ಆದ್ರೆ ಅಸಲು 100% ಎಷ್ಟಾಗುತ್ತೆ? 96ನ್ನ 96 ಕೂಡಿಸಿದ್ರೆ 96 2 192 20 120 ಎಷ್ಟಾಗುತ್ತೆ? 2000 ಆಗುತ್ತೆ. ಮುಂದಿನ ಪ್ರಶ್ನೆ.
ಶಂಕರ್ ಅವರೇ ಪ್ಲಸ್ ಕ್ಲಾಸ್ 499 ಇದೆ ನೋಡಿ. ನಾಳೆ ಸ್ಟಾರ್ಟ್ ಆಗತ್ತೆ ಅದು. ನಾನು ತಿಳಿಸ್ತೀನಿ, ಎನ್ರೋಲ್ ಆಗುವಂತ ನಾಳೆ ಅಥವಾ ನಾಡಿದ್ದಾಗುತ್ತೆ. ಪೋಲ್ ಬಂತು. $67%. ಓಕೆ. 500 ಪುರುಷರು 15 ದಿನದಲ್ಲಿ 500 ಪುರುಷರು 15 ದಿನದಲ್ಲಿ ಒಂದು ಕೆಲಸವನ್ನ ಮುಗಿಸುತ್ತಾರೆ. ಅದೆಷ್ಟು ಕೆಲಸ ಅಂತ ಆಮೇಲೆ ನೋಡೋಣ. ಅದೇ ಕೆಲಸ 20 ದಿನದಲ್ಲಿ ಮುಗಿಸ್ಬೇಕು. ಎಷ್ಟು? 5ನೇ 1 ಭಾಗ. ನೋಡಿ, 5ನೇ 1 ಭಾಗ ಅಂದ್ರೆ ಪೂರ್ತಿ ಕೆಲಸ 5ಕ್ಕೆ 5. ಪೂರ್ತಿ ಕೆಲಸ ನೋಡಿ, ಇದು ಪೂರ್ತಿ ಕೆಲಸ 5ಕ್ಕೆ 5. ಆಯ್ತಾ? ಹಾಗಾದ್ರೆ 500 ಪುರುಷರು 15 ದಿನದಲ್ಲಿ ಪೂರ್ತಿ ಕೆಲಸ ಅಂದ್ರೆ ಒಂದ್ ಕೆಲಸ ಮಾಡ್ತಾರೆ ಅಂದ್ರೆ 5ರಲ್ಲಿ 5 ಭಾಗ ಕೆಲಸ ಮಾಡೋದಿಕ್ಕೆ 15 ದಿನ ಬೇಕು. ಅದೇ 5ರಲ್ಲಿ 5 ಭಾಗ ಮಾಡೋದು ಬೇಡ, ಕೇವಲ ಒಂದೇ ಭಾಗ ಮಾಡ್ಲಿ, ಅದು 20 ದಿನದಲ್ಲಿ ಮಾಡ್ಬೇಕಂದ್ರೆ ಎಷ್ಟು ಜನರು ಬೇಕಾಗ್ತದೆ? ಒಂದೇ ಕೆಲಸ 20 ದಿನದಲ್ಲಿ ಮುಗಿಸಕ್ಕೆ. ಈ 0 ಕ್ಯಾನ್ಸಲ್. 2 1 2 25. ಈ ಎಡದಲ್ಲಿರೋ ಬಲದಲ್ಲಿರೋ ಏನಿರುತ್ತಲ್ಲ ಇದನ್ನ ನೀವು ಕಡ್ತಾ ಹೊಡಿಬಹುದು. ಓಕೆ, ಸರಿ. ಹಾಗಾದ್ರೆ 5 1 5 3. ಸೊ 25 3 ಎಷ್ಟಾಗುತ್ತೆ? 75 ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 75 ಸರಿಯಾದ ಉತ್ತರ. ಆಯ್ತಾ? ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಒಂದು ಕೆಲಸ ನಿಮ್ಗೆ ಯಾವಾಗ ಈ ತರ ಭಿನ್ನ ರಾಶಿಲಿ ಕೊಡ್ತಾರೆ, ಕೆಳಗೆ ಏನಿರುತ್ತಲ್ಲ ಇದು 5, ಅದೇ ಪೂರ್ತಿ ಕೆಲಸ. 5ಕ್ಕೆ 5 ಪೂರ್ತಿ ಕೆಲಸ, ನಾವು ಒಂದ್ ಕೆಲಸ ಅಷ್ಟೇ ಮಾಡ್ಬೇಕಾಗಿದೆ. ಸರಿ, ಪೋಲ್ ಬಂತು ನೋಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 250 ಪುರುಷರು 40 ದಿನದಲ್ಲಿ ಒಂದ್ ಕೆಲಸ ಮಾಡ್ತಾರೆ. ಒಂದ್ ಕೆಲಸ ಅಂದ್ರೆ 8ರಲ್ಲಿ 8 ಭಾಗ ಒಂದು ಕೆಲಸ. ಆಯ್ತಾ? ಹಾಗಾದ್ರೆ 10 ದಿನದಲ್ಲಿ ಕೆಲಸವನ್ನ ಮುಗಿಸಬೇಕು. ಅದು ಒಂದು ಕೆಲಸ. 8ರಲ್ಲಿ ಒಂದ್ ಕೆಲಸನ 10 ದಿನದಲ್ಲಿ ಮುಗಿಸ್ಬೇಕು ಅಂದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ? ಇದು 0 0 ಕ್ಯಾನ್ಸಲ್. 8 1 8 5. ಈ 5 ಇದು 25. 25 5 125. ಮುಂದಿನ ಪ್ರಶ್ನೆ.
ಸೊನ್ನೆಯಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆಯಲು ಟೈಪ್ ರೈಟರ್ ಕೀಲಿಗಳನ್ನ ಎಷ್ಟು ಬಾರಿ ಒತ್ತಬೇಕು? ಹಿಂಗೆ ಎಷ್ಟು ಸತಿ ಒತ್ತಬೇಕಾಗತ್ತೆ ನೋಡಿ. 0, 1, 2, 3, 10 ಬಂದ್ರೆ 1, 2 ಎಷ್ಟು ಸತಿ ಒತ್ತಬೇಕು? ಟೈಮ್ ಕೊಡ್ತೀನಿ, ಸಾಲ್ವ್ ಮಾಡಿ. ಓಕೆ, ಪೋಲ್ ಬಂತು ನೋಡಿ. ಮೊದಲು ಲೀಡರ್ ಬೋರ್ಡ್ ಚೆಕ್ ಮಾಡ್ತೀನಿ, ಯಾಕಂದ್ರೆ ಉಲ್ಟಾ ಏನ್ ಬೇಕಾದ್ರೂ ಆಗ್ಬೋದು. ದಿನೇಶ್, ಅಹಿಲ್ಯ, ಐಜಿ, ರಾಧಾಕೃಷ್ಣ, ವೀರೇಶ್, ಮರ್ಕ್ಯೂರಿ, ಅಣ್ಣಪ್ಪ, ಮಾರುತಿ, ಸಿದ್ಧ, ಅರುಣ್. ಓಕೆ, ಪೋಲ್ ಬಂತು. ಎಷ್ಟೋ ಜನ ಹೊರಗೆ ಹೋದ್ರು, ಎಷ್ಟೋ ಜನ ಒಳಗೆ ಬಂದ್ರು. 0ಯಿಂದ 100ರವರೆಗೆ. ಈಗ 0ಯಿಂದ ನೀವು 9 ಅಂತ ತಗೊಂಡ್ರೆ ಟೋಟಲ್ 10 ಅಂಕಿ ಆಗತ್ತೆ. ಈ 10 ಅಂಕಿಗಳನ್ನ ಒಂದೇ ಬಾರಿ ಒತ್ತಿದ್ರೆ ಸಾಕು. 0 ನೋಡಿ, 1ರಿಂದ 9 ಅಂದ್ರೆ 9, 0 ತಗೊಂಡ್ರೆ 10 ಅಂಕಿ ಆಗ್ತವೆ. ಎಷ್ಟಾಗತ್ತೆ? 10 ಬಾರಿ ಒತ್ತಬೇಕು. 0ಯಿಂದ ಸ್ಟಾರ್ಟ್ ಮಾಡಿ. ಅದೇ 10ರಿಂದ 99ರವರೆಗೆ ನೀವು 11ರಿಂದ ಸ್ಟಾರ್ಟ್ ಮಾಡಿ 99 ಆಗಿದ್ರೆ ನಿಮಗೆ 10 ಬಿಟ್ಬಿಡಿ, ಎಷ್ಟು 89 ಸಂಖ್ಯೆ ಆಗ್ತಿತ್ತು. ಇಲ್ಲಿ 90 ಸಂಖ್ಯೆ ಆಗತ್ತೆ ಟೋಟಲ್. ಓಕೆ, 11 ನೀವು 11ರಿಂದ ಸ್ಟಾರ್ಟ್ ಮಾಡಿದ್ರೆ 11ರಿಂದ 99ವರೆಗೆ 89 ಸಂಖ್ಯೆ ಆಗುತ್ತೆ. 10ನ ಸೇರಿದ್ರೆ 90 ಸಂಖ್ಯೆ. 10ರಲ್ಲಿ 2 ಅಂಕಿ ಇದಾವೆ. 11 2, 13 2, 99 2. 2 ಸತಿ ಟೈಪ್ ಮಾಡ್ಬೇಕಿದೆ, ಒತ್ತಬೇಕು. ಹಿಂಗ್ ಒತ್ತಬೇಕು. 10 ಅಂದ್ರೆ 1 0, 11 ಅಂದ್ರೆ 1 1. ಇಲ್ಲಿ ಎಷ್ಟಿದೆ? 92 180 ಬಾರಿ ಒತ್ತಬೇಕು. ಇನ್ನ 100 ಏನಿದೆ ಅಲ್ಲ, ಆ 100 ಒಂದಿದೆ, ಇದರಲ್ಲಿ 3 ಅಂಕಿ ಇದೆ, ಇದು 3. ಸೊ ಟೋಟಲ್ 193 ಬಾರಿ ಒತ್ತಬೇಕಾಗತ್ತ. ಅರ್ಥ ಆದ್ರೆ ಟ್ರೂ ಕೊಡಿ. ಸೊನ್ನೆಯಿಂದ 9 ನೋಡಿ. 0 1 2 3 4 5 6 7 8 9 ಟೋಟಲ್ 10 ಆಯ್ತು. ಹಿಂಗ್ 10ರಿಂದ 99 ಅಂದ್ರೆ ಇವೆಲ್ಲ ಒಂದೊಂದ್ ಸತಿ ಅಷ್ಟೇ ಒತ್ತಬೇಕು. ಹಿಂಗೆ ಒಂದ್ಸತಿ ಒತ್ತಿದ್ರೆ 10 ಸರಿ ಒತ್ತಬೇಕು. ಅದೇ 10ರಿಂದ 99 ಅಂದ್ರೆ 90 ಸಂಖ್ಯೆಗಳಾಗ್ತವೆ. ಒಂದೊಂದ್ ಸಂಖ್ಯೆನ 2 ಸತಿ ಒತ್ತಬೇಕು. ಈಗ 57 ಅಂತ ಬಂತು, 5 7 2 ಸತಿ ಒತ್ತಬೇಕು. ಸೊ ಹಿಂಗ್ 2 ಸತಿ ಅಂದ್ರೆ 180 ಬಾರಿ ಆಗತ್ತೆ. ಇನ್ನು 100ರವರೆಗೆ ಅಂತ 100 ಬರುತ್ತೆ. ಅದರಲ್ಲಿ ಆ 100 ಒಂದು ಸಂಖ್ಯೆ ಇದೆ, ಅದನ್ನ 3 ಸತಿ ಒತ್ತಬೇಕು. ಅಂದ್ರೆ 3 ಸತಿ ಅಂದ್ರೆ 1 0 0 3 ಆಗುತ್ತೆ, 193.
ಓಕೆ, ಪೋಲ್ ಬಂತು ನೋಡಿ. AUC ನ ಆಗ್ನೇಯಕ್ಕೆ ದಿಕ್ಕುಗಳು ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. AUCಯ ಆಗ್ನೇಯಕ್ಕಿದೆ. ACಯ ಆಗ್ನೇಯ ಅಂದ್ರೆ ಈ ಕಡೆ, AUCಯ ಆಗ್ನೇಯಕ್ಕೆ. BUCನ ಪೂರ್ವದಲ್ಲಿದೆ. ಓಕೆ, BCಯ ಪೂರ್ವದಲ್ಲಿದೆ ಮತ್ತು ಏನ ಈಶಾನ್ಯದಲ್ಲಿದೆ. ಓಕೆ, ಏನ ಈಶಾನ್ಯದಲ್ಲಿದೆ ಅಂದ್ರೆ ಓಕೆ, ಏನ ಈಶಾನ್ಯದಲ್ಲಿ ಅಂದ್ರೆ ಇಲ್ಲಿ ಬರ್ಬೇಕಾಗಿತ್ತು. ಸೊ ಇನ್ನು ಸ್ವಲ್ಪ ಮುಂದೆ ತಗೋಣ. ಪೂರ್ವ ಅಂದ್ರೆ ಇಲ್ಲಿ ಬಂದ್ರು ಪೂರ್ವನೇ. BUCನ ಪೂರ್ವದಲ್ಲಿ ಮತ್ತು ಈಶಾನ್ಯದಲ್ಲಿ. DUAಯ ಉತ್ತರಕ್ಕಿದೆ. DUAಯ ಉತ್ತರಕ್ಕೆ ಮತ್ತು Bನ ವಾಯುವ್ಯಕ್ಕೆ. ಓಕೆ, ಇದ್ರ ಉತ್ತರಕ್ಕೆ ಮತ್ತೆ Bಯ ವಾಯುವ್ಯಕ್ಕೆ. Dಗೆ ಸಂಬಂಧಿಸಿದಂತೆ Cನ ಸ್ಥಾನವೇನು? Dಗೆ ಸಂಬಂಧಿಸಿದಂತೆ C ನೈಋತ್ಯದಲ್ಲಿದೆ. ಓಕೆ, ಆಕ್ಚುಲಿ ನೈಋತ್ಯ ಕೊಟ್ಟಿದ್ದೀನಲ್ಲ. ಓಕೆ, ಇದು ನೈಋತ್ಯದಲ್ಲಿದೆ. ಸರಿ, ಇದು ಟ್ರೈ ಮಾಡಿ. ಇದು ಕಾಣುತ್ತಲ್ಲ, ಎಷ್ಟು ಜನರು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನ ಮಾತನಾಡುತ್ತಾರೆ? ಪೋಲ್ ಬಂತು ನೋಡಿ. ವೆರಿ ಗುಡ್. ಇಲ್ಲಿ ಏನಿದೆ ನೋಡಿ, ಇಲ್ಲಿ ಇವರು ಒಡಿಯಾ ಮತ್ತೆ ಹಿಂದಿ ಮಾತಾಡ್ತಾರೆ. ಇಲ್ಲಿದವರು ಎರಡರೂ ಕೂಡಿ ಬರಬೇಕು. ಸೊ ಒಂದಕ್ಕಿಂತ ಹೆಚ್ಚು ಭಾಷೆ ಮಾತನಾಡುವವರ ಸಂಖ್ಯೆ 10, 5, 12, 5 ಪ್ಲಸ್ 13, 10, 15, 15, 27, 27, 27, 5, 32, 45. ನೆಕ್ಸ್ಟ್, ಎಷ್ಟು ಒಂದಕ್ಕಿಂತ ಹೆಚ್ಚು ಭಾಷೆ ಮಾತಾಡ್ತಾರೆ? ಬೆಂಗಾಲಿ ಮಾತನಾಡುವವರು ಮರಾಠಿ ಮಾತನಾಡುವವರ ಜನರ ಅನುಪಾತ ಎಷ್ಟು? ಬೆಂಗಾಲಿ ಮತ್ತು ಮರಾಠಿ ಇದ್ರದ ಅನುಪಾತ ಹೇಳಿ. ಕೊಡ್ಲಾ ಪೋಲ್ನ? ಓಕೆ, ಬೆಂಗಾಲಿ ಅಂತಂದ್ರೆ ಇದಿಷ್ಟು ತಗೋಬೇಕು. ಮರಾಠಿ ಅಂದ್ರೆ ಇದು. ಓಕೆನಾ? ಬೆಂಗಾಲಿ 15 ಜನ ಆದ್ರೆ
ಮರಾಠಿ 25 ಜನ. ಅನುಪಾತ ತಗೊಂಡಾಗ 5 3 5 5 3:5. ಎಷ್ಟು ಜನರು ಹಿಂದಿ ಮಾತನಾಡುತ್ತಾರೆ? ಓಕೆ, ಪೋಲ್ ಬಂತು ನೋಡಿ. ವೆರಿ ಗುಡ್. ಹಿಂದಿ ಅಂದ್ರೆ ಇದು. ಇದರಲ್ಲಿ ಏನಿದಾರಲ್ಲ ಅವ್ರನ್ನ ತಗೋಬೇಕು. 10 5 15 20 12 32. ಒನ್ ಸೆಕೆಂಡ್. ಓಕೆ, ಸರಾಸರಿ ಇದೆ, ಅದನ್ನ ನೆಕ್ಸ್ಟ್ ತಗೊಂಡು ಇದನ್ನ ತಗೊಳ್ಳಿ. ಪರ್ಸೆಂಟೇಜ್ ಈಸಿ ಇದೆ. ಸರಿ, ಪೋಲ್ ಬಂತು ನೋಡಿ. ಎರಡು ವಸ್ತುಗಳ ವೆಚ್ಚದ ಬೆಲೆ 200 ಮತ್ತು 600 ಆಯ್ತು. 200 ಮತ್ತು 600. 200. ಓಕೆ. ಒಂದು ಅಂಗಡಿಯವನು ಟೋಟಲ್ 300 ಲಾಭ ಪಡ್ತಾನೆ. ಅಂಗಡಿಯವನು ಮೊದಲ ವಸ್ತು 30% ಲಾಭ ಪಡ್ತಾನೆ. ಓಕೆ, ಈಗ 30% ಲಾಭ ಅಂತ. 200ಕ್ಕೆ 30% ಅಂದ್ರೆ ಎಷ್ಟು? 200ಕ್ಕೆ 10% ಅಂದ್ರೆ 20. 200ಕ್ಕೆ 10% 20 ಆದ್ರೆ 30%. 20 20 20 ಎಷ್ಟಾಯ್ತು? 60. ಓಕೆನಾ? ಸೊ ಟೋಟಲ್ 300ರಲ್ಲಿ ಇವನು 60 ಲಾಭ ಇದ್ರಲ್ಲಿ ಬರ್ಕೊಂಡ್ರೆ 300ರಲ್ಲಿ 60 ಲಾಭ ಫಸ್ಟ್ ರಲ್ಲಿ ಆದ್ರೆ ಇನ್ನು 240 ಲಾಭ ತಗೋಬೇಕು. ಇನ್ನು 260 ಲಾಭ ತಗೋಬೇಕು. ಈ 200ರಲ್ಲಿ 30% ಅಂದ್ರೆ 60. 300 ಲಾಭದಲ್ಲಿ 60 ಇದ್ರಲ್ಲಿ ಆದ್ರೆ ಇನ್ನು 240 ತಗೋಬೇಕು. ಅದು ಯಾವುದು? ಸೆಕೆಂಡ್ ಅಲ್ಲಿ. ಹಾಗಾದ್ರೆ ಸೆಕೆಂಡ್ ಅಲ್ಲಿ 600ಕ್ಕೆ 240 ಲಾಭ ಆದ್ರೆ 100ಕ್ಕೆ ಎಷ್ಟಾಗತ್ತೆ? ಈ 0 ತೆಗೆದ್ರೆ 64
ಈ 0 ತೆಗೆದ್ರೆ 14 40% ಲಾಭ ಆಗುತ್ತೆ. ಓಕೆ, ಸೊ 200ಕ್ಕೆ 30% ಅಂದ್ರೆ 60. ಫಸ್ಟ್ ಅಲ್ಲಿ 60 ಲಾಭ ಸಿಕ್ತು. ಇನ್ನ ಸೆಕೆಂಡ್ ಅಲ್ಲಿ ಎಷ್ಟು ತಗೋಬೇಕು? 240. ಹಾಗಾದ್ರೆ ಸೆಕೆಂಡ್ 600ಕ್ಕೆ 240 ತಗೋಬೇಕಂದ್ರೆ 40% ಅವ್ನ ಲಾಭ ತಗೋಬೇಕು. ಸೇಮ್ ಅದೇ ತರ ಟ್ರೈ ಮಾಡಿ. ಕೊಡ್ಲಾ? ಓಕೆ, ಪೋಲ್ ಬಂತು ನೋಡಿ. ಓಕೆ, 79%. ಎರಡು ವಸ್ತುಗಳ ವೆಚ್ಚದ ಬೆಲೆ 450 ಮತ್ತು 700. ಈ ಫಸ್ಟ್ 450ಕ್ಕೆ 20% ಲಾಭ ತಗೊಂಡಿದ್ದಾನೆ. 20% ಲಾಭ ಅಂದ್ರೆ 10%. 450 10%. 450ಕ್ಕೆ 10% ಅಂದ್ರೆ 45. 20% ಅಂದ್ರೆ 45 45 90. ಸೊ ಟೋಟಲ್ 440 ಲಾಭದಲ್ಲಿ 90 ಲಾಭ ತಗೊಂಡ್ರೆ ಇನ್ನು 350 ಲಾಭ ತಗೋಬೇಕು. ಸೊ ಎರಡನೇ ವಸ್ತು ಏನಿದೆಲ್ಲ 700ಕ್ಕೆ 350 ಲಾಭ ಆದ್ರೆ 100ಕ್ಕೆ ಎಷ್ಟಾಗುತ್ತೆ? ಈ 0 ತೆಗೆದ್ಬಿಡಿ. 75. ಈ 0 ತೆಗೆದ್ರೆ 15. 50% ಲಾಭ ಆಗುತ್ತೆ. ಸಣ್ಣ ಅರ್ಥ ಆಯ್ತಾ? ಅರ್ಥ ಆದ್ರೆ ಟ್ರೂ ಕೊಡಿ.